ಇನ್ನು ನೋಡಿ, ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದಾಗ್ಲೇ ಎಲ್ರಿಗೂ ಅನಿಸಿತು ಅವರದ್ದೇ ಇಲಾಖೆಗೆ ಸಂಬಂಧಪಟ್ಟಂತೆ ಬಜೆಟ್ನ ಪೂರ್ವಭಾವಿ ಸಭೆ ಇರಬೇಕಾದ್ರೆ ಯಾಕೆ ಹೋಗ್ತಾ ಇದ್ದಾರೆ ಅಂತ. ಮತ್ತು ಅವ್ರು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲಿಲ್ಲ, ನಾನು ಎಲ್ಲ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಅಂತ ಬೇರೆ ಹೇಳಿದ್ರು. ನನ್ನ ದುಃಖ, ನನ್ನ ಬೇಜಾರು, ನನ್ನ ಅಸಮಾಧಾನ, ನಂದು ಏನೇನಿದ್ದು ನಾನೆಲ್ಲ ಚರ್ಚೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದು ಒಂದು ಸ್ವಲ್ಪ ಚರ್ಚೆ ಕಾರಣವಾಗಿತ್ತು. ಮತ್ತು ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ನ ನಂತರ ಸಿದ್ದರಾಮಯ್ಯನವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಮಾತಾಡಿರಲಿಲ್ಲ. ಸರಿ ಇದೆ, ತಪ್ಪಿದೆ, ಇದು ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಇದನ್ನೆಲ್ಲ ನೋಡಿದಾಗ ಏನು ಅನಿಸ್ತಾ ಇತ್ತು ಅಂತಂದರೆ, ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಿಂತಿದ್ದಾರೆ, ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಏನೂ ಮಾತಾಡ್ತಾ ಇಲ್ಲ, ಸಿದ್ದರಾಮಯ್ಯನವ್ರ ಪುತ್ರ ಯತೀಂದ್ರ ಅವ್ರ ಮುಖಾಂತರವಾಗಿ ಎಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಇತ್ತು. ಮತ್ತು ಹೈಕಮಾಂಡ್ ನಾಯಕರ ಈ ಸೈಲೆನ್ಸ್ ಇತ್ತಲ್ಲ, ಈ ಸೈಲೆನ್ಸು ಕೂಡ ಅದೇ ರೀತಿಯಾಗಿ ಯಾಕೇನು ಮಾತಾಡ್ತಾ ಇಲ್ಲ ಹೈಕಮಾಂಡ್ ನಾಯಕರು, ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ರು ಹೈಕಮಾಂಡ್ ನಾಯಕರಿಗೆ ಯಾಕೇನು ಮಾತಾಡ್ತಾ ಇಲ್ಲ ಅಂತ ಇತ್ತು. ಇನ್ನು ವರಿಷ್ಠರ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಭಾಗಿಯಾಗಿದ್ರು. ಈಗ ಎಲ್ರಿಗಿರೋ ಪ್ರಶ್ನೆ ಏನು, ಓಕೆ ಡಿ ಕೆ ಶಿವಕುಮಾರ್ ಈಗ ಹೋಗಿ ಮಾತಾಡ್ಕೊಂಡು ಬಂದ್ರಾ ಅಥವಾ ಮಾತಾಡಿದಾರಾ? ಸಿಕ್ಕ ಅವಕಾಶಗಳಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಅವ್ರ ಹತ್ರ ಸಾಕಷ್ಟು ಬಾರಿ ಸಮಯ ಕೇಳಿ 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 ಅವ್ರಿಗೆ ವಿಮಾನ ನಿಲ್ದಾಣದಲ್ಲಿ 2 ನಿಮಿಷ ಟೈಮ್ ಸಿಕ್ಕಿತ್ತು. ಆ 2 ನಿಮಿಷದಲ್ಲೂ ಬಿಡಲಿಲ್ಲ ಅವರು. ಹಾಗಾಗಿ ಈಗೊಂದು ಮೀಟಿಂಗಿಗೆ ಹೋಗಿದ್ದಾರೆ ಅಂತ ಅಂದಾಗ ಅಲ್ಲೂ ಕೂಡ ಮಾತಾಡ್ಕೊಂಡು ಬಂದಿದ್ದಾರಾ ಅನ್ನೋದು ಎಲ್ರಿಗೂ ಇರುವಂಥ ಪ್ರಶ್ನೆ. DCM DKC ಮಂಗಳವಾರ ದೆಹಲಿಗೆ ಹೋಗಿದ್ದಾರೆ. ಅಸ್ಸಾಂ ಚುನಾವಣೆ ಬಗೆಗೆ ಚರ್ಚಿಸೋದಕ್ಕೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಂಸದೆ ಪ್ರಿಯಾಂಕಾ ವಾದ್ರಾ ಅವರ ನೇತೃತ್ವದಲ್ಲಿ ಕರೆಯಲಾಗಿದ್ದಂಥ ACC ಸಭೆಯಲ್ಲಿ ಪಾಲ್ಗೊಂಡ್ರು. ಈ ವೇಳೆ ಸುದ್ದಿಗಾರರ ಜೊತೆಗೆ ಮಾತನಾಡಿ, ನಾಯಕರ ಭೇಟಿಗಾಗಿಯೇ ದಿಲ್ಲಿಗೆ ಬಂದಿದ್ದೇನೆ, ಸಮಯ ಕೊಟ್ಟರೆ ಎಲ್ಲ ನಾಯಕರ ಭೇಟಿಯನ್ನು ನಾನು ಮಾಡ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಒಂದು ವೇಳೆ ಟೈಮ್ ಸಿಕ್ತು ಅಂತಂದರೆ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ಹೆಂಗೂ ಈ ಅಸ್ಸಾಂ ವಿಚಾರಕ್ಕೆ ಮಾತಾಡೋಕ್ಕೆ ಹೋದ್ರೂ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ವಾದ್ರಾ ಅವ್ರ ಮುಖಾಂತರವಾಗಿ, ಸೋನಿಯಾ ಗಾಂಧಿ ಅವ್ರ ಮುಖಾಂತರವಾಗಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖಾಂತರವಾಗಿ, KC ವೇಣುಗೋಪಾಲ್ ಅವರ ಮುಖಾಂತರವಾಗಿ ರಾಹುಲ್ ಗಾಂಧಿಯವರ ಮೇಲೆ ಒತ್ತಡ ಹೇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಅಂದರೆ ಇವರು ಎಲ್ರಿಗೂ ಓಕೆ ಫೈನ್, ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಮನಸ್ಥಿತಿ ಇದ್ರೂ ರಾಹುಲ್ ಗಾಂಧಿಯವರು ಇದಕ್ಕೆ ಬಿಲ್ಕುಲ್ ಒಪ್ಕೊತಾ ಇಲ್ಲ. ಅದಕ್ಕೆ ರೀಸನ್ಸ್ಗಳನ್ನು ರಾಜಕೀಯ ಪಂಡಿತರು, ಒಂದಷ್ಟು ವಿಶ್ಲೇಷಕರು ಏನು ಹೇಳ್ತಾ ಇದ್ದಾರೆ, ಸದ್ಯ ಪಂಚರಾಜ್ಯ ಚುನಾವಣೆ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಅಹಿಂದ ನಾಯಕ ಅಂತ ಕರೆಸ್ಕೊಂಡಿರುವಂಥ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದು ಎಫೆಕ್ಟ್ ಆಗತ್ತೆ, ಸೊ ಹಂಗಾಗಿ ಬೇಡ ಅಂತ ಹೇಳಿದ್ದಾರೆ ಅಂತ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಬೇಡ ಅಂತಲೂ ಹೇಳ್ತಾ ಇಲ್ಲ, ಮುಂದಕ್ಕೆ ನೋಡೋಣ ಅಂತಲೂ ಹೇಳ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ ಅನ್ನೋದೊಂದು ಚರ್ಚೆ ಆಗ್ತಾ ಇದೆ. ಬಟ್ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡೋಕ್ಕೆ ಸಿಕ್ಕಿದ ಟೈಮಲ್ಲಿ ಮಾತಾಡಿದ್ದಾರೆ. ಇನ್ನುಳಿದಂತೆ ಏನೇನು ಒತ್ತಡ ಹೇರಿಸ್ಬೋದು ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ ಅಂತ. ಬಟ್ ಅದಕ್ಕೆ ಎಲ್ಲ ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಕೊಡ್ತಾರಾ, ಮಣಿತಾರಾ, ಅವ್ರದ್ದು ಲೆಕ್ಕಾಚಾರವೇ ಬೇರೆ ಇದೆ. ಬೇರೆ ಬೇರೆ ನಾಯಕರು, ಹರಿಪ್ರಸಾದ್ ಅವರು ಸೇರಿದಂತೆ ಬೇರೆ ಬೇರೆ ನಾಯಕರೆಲ್ಲರೂ ರಾಹುಲ್ ಗಾಂಧಿ ಅವರಿಗೆ ವಿಚಾರವನ್ನು ತಿಳಿಸಿದ್ದಾರೆ. ಬೇಡ, ಈ ಟೈಮಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ, ಚೇಂಜಸ್ ಬೇಡ, ಹೆಂಗೆ ಹೋಗ್ತಾ ಇದೆಯೋ ಹಾಗೆ ಮುಂದುವರ್ಕೊಂಡು ಹೋಗಲಿ ಅಂತ. ಹಂಗಂತ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಕೊಡೋ ಮನಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರಿಗಿಲ್ಲ. ಅವ್ರಿಗೂ ಬೇಜಾರಾಗಬಾರ್ದು, ಇವ್ರಿಗೂ ಬೇಜಾರಾಗಬಾರ್ದು. ಒಂದು ಗಾದೆ ಇದೆಯಲ್ಲ, ಅಕ್ಕಿ ಮೇಲೂ ಪ್ರೀತಿ, ನೆಂಟ್ರ ಮೇಲೂ ಪ್ರೀತಿ ಅಂತ. ಈ ಕಡೆ ನೆಂಟರು ಮನೆಗೆ ಬರಲಿ ಅನ್ಸುತ್ತೆ, ಆ ಕಡೆ ಅಕ್ಕಿ ಖಾಲಿ ಆಗೋದು ಬೇಡ ಅಂತ ಅನ್ಸುತ್ತೆ. ಏನು ಅಂತಂದರೆ, ರಾಹುಲ್ ಗಾಂಧಿ ಅವರು ಆಗಿರ್ಬೋದು ಅಥವಾ ಹೈಕಮಾಂಡ್ ನಾಯಕರಾಗಿರ್ಬೋದು, ಕಾಂಗ್ರೆಸ್ನ ಇಬ್ಬರೂ ನಾಯಕರುಗಳು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರು ಆಗಿರ್ಬೋದು, ಅವರವರದ್ದೇ ಆದಂಥ ವರ್ಚಸ್ಸು ಇದೆ. ಸೊ ಒಬ್ಬರಿಗೆ ನಾವೇನಾದರೂ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ವಿ ಅಂತಂದರೆ ಅದು ನಾಳೆ ದಿನ ಡ್ಯಾಮೇಜ್ ಆಗ್ಬೋದು ಅಂತ. ಎಲ್ಲಿವರೆಗೂ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಅಲ್ಲಿವರೆಗೂ ಬ್ಯಾಲೆನ್ಸ್ ಮಾಡೋಣ ಅಂತಿದ್ದಾರೆ. ಬಟ್ ಅಕ್ಕಪಕ್ಕದಲ್ಲಿರೋರು ಸುಮ್ಮನೆ ಬಿಡಬೇಕಲ್ಲ, ಸುಮ್ಮನೆ ಬಿಡ್ತಾ ಇಲ್ಲ, ಹೇಳಿಕೆಗಳನ್ನು ಕೊಡ್ತಾ ಇರೋದು ಸ್ವಲ್ಪ ರಬ್ಬರ್ ಎಳ್ದಂಗೆ ಆಗ್ತಾ ಇದೆ. ನೋಡೋಣ ಇದು ಇನ್ನೇನೇನು ಬೆಳವಣಿಗೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬಂದ ಮೇಲೆ ಏನು ಹೇಳ್ತಾರೆ, ಏನು ಡಿಸಿಷನ್ ತೆಗೆದುಕೊಳ್ತಾರೆ, ಅವರ ನಡೆ ನುಡಿ ಯಾವ ಥರ ಇರುತ್ತೆ, ಅವ್ರ ಆಪ್ತರ ನಡೆ ನುಡಿ ಯಾವ ಥರ ಇರುತ್ತೆ, ಅದಕ್ಕಿಂತ ಕೌಂಟ್ರ್ ಅಟ್ಯಾಕ್ ಈ ಕಡೆಯಿಂದ ಹೆಂಗಾಗತ್ತೆ ಏನು ಎತ್ತ ಎಲ್ಲನ